ನಮಸ್ತೆ ಸ್ನೇಹಿತರೆ, ಸಜ್ಜನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. 2025-26ನೇ ಸಾಲಿನ 2 ವರ್ಷಗಳ B.Ed ಕೋರ್ಸ್ಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ 2025-26ನೇ ಸಾಲಿಗೆ 2 ವರ್ಷಗಳ B.Ed ವ್ಯಾಸಂಗಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿಯನ್ನು ನಾವು ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ಮೂಲಕ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಇಲ್ಲಿ ನೀವು ವೆಬ್ಸೈಟ್ಗೆ ಹೋದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2 year B.Ed ಕೋರ್ಸ್ ಫಾರ್ ದ ಇಯರ್ 25-26 ಲಿಂಕ್ ಮೂಲಕ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸುವ ಮೊದಲು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ 3/10/2025ರಿಂದ 3/11/2025ರವರೆಗೆ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ನೋಡೋದಾದರೆ ಇಲ್ಲಿ ಇಲಾಖಾ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ .karnataka.government.in ಮೂಲಕ ಹೆಸರನ್ನು ನೋಂದಾಯಿಸಿಕೊಂಡು ತಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಮೊದಲು ಮಾಡ್ಕೋಬೇಕು. ಅದಾದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಲಾಗಿನ್ ಮಾಡಿ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಭ್ಯರ್ಥಿಯ ಭಾವಚಿತ್ರ 50 KBಗೆ ಮೀರದಂತೆ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಅಭ್ಯರ್ಥಿಯ ಸಹಿ ಅದನ್ನು ಸಹ 50 KBಗೆ ಮೀರದಂತೆ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಇವೆರಡು ಭಾವಚಿತ್ರ ಮತ್ತು ಸಹಿ JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಮತ್ತು ಇನ್ನಿತರ ದಾಖಲಾತಿಗಳು 1 KBಯಿಂದ 1 MBವರೆಗೆ PDF ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಯಾವ್ಯಾವ ದಾಖಲಾತಿಗಳಂತ ನಾನು ಮುಂದೆ ಹೇಳ್ತೀನಿ. ಹಾಗಾದರೆ ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು? ಮೊದಲಿಗೆ ನಾವು ನೋಂದಣಿಯನ್ನು ಮಾಡಿಕೊಳ್ಳುವುದು. ಅದಾದ ನಂತರ ಇಲ್ಲಿ ಹಲವಾರು ಅಂಕಣಗಳಿದ್ದಾವೆ, ಅವುಗಳನ್ನು ಲಾಗಿನ್ ಮಾಡಿ ಅಂಕಣಗಳನ್ನು ಭರ್ತಿ ಮಾಡಿ ಲಾಗಿನ್ ಮಾಡುವುದು ಮತ್ತು ವೈಯಕ್ತಿಕ ವಿವರಗಳನ್ನು ತುಂಬುವುದು. ಅದಾದ ನಂತರ ನಿಮ್ಮ ಶೈಕ್ಷಣಿಕ ವಿವರಗಳನ್ನು ತುಂಬೋದು. ಅಂದರೆ ನೀವು ಡಿಗ್ರಿಯಲ್ಲಿ ಓದಿದ್ದು SLC PUC ಮತ್ತು ಡಿಗ್ರಿಯ ಅಂಕಗಳನ್ನು ತುಂಬೋದು. ಅದೇ ರೀತಿ ಆದಾಯದ ವಿವರಗಳನ್ನು ಭರ್ತಿ ಮಾಡುವುದು. ಕಾಲೇಜುಗಳನ್ನು ಆಯ್ಕೆ ಮಾಡುವುದು, ಅಂದರೆ ಆಪ್ಷನ್ ಎಂಟ್ರಿ ಕಾಲೇಜುಗಳ ಆಯ್ಕೆ ಮಾಡುವುದು. ಅದಾದ ನಂತರ ಜಿಲ್ಲೆಯ ಆದ್ಯತೆಯನ್ನು ಭರ್ತಿ ಮಾಡುವುದು. ತದನಂತರ ಫೋಟೋ, ಸಹಿ ಮತ್ತು ಅಂಕಪಟ್ಟಿಗಳು ಇನ್ನಿತರ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು. ತದನಂತರ ಶುಲ್ಕ ಪಾವತಿಯನ್ನು ಮಾಡಿ ನಿಮ್ಮ ಅರ್ಜಿಯನ್ನು ಮುದ್ರಿಸಿಕೊಳ್ಳಬೇಕಾಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳು ಯಾವ್ಯಾವು? ಮುಖ್ಯವಾಗಿ SLC ಅಂಕಪಟ್ಟಿಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು PUC ಅಂಕಪಟ್ಟಿ, ಅದೇ ರೀತಿ ಪದವಿಯ ಅಂಕಪಟ್ಟಿ, ನಿಮ್ಮ ಡಿಗ್ರಿಯ ಅಂಕಪಟ್ಟಿಗಳು ಬೇಕಾಗುತ್ತೆ. ಸಪೋಸ್ ನೀವೇನಾದರೂ ಡಿಗ್ರಿಯಲ್ಲಿ ಬ್ಯಾಕ್ಲಾಗ್ಸ್ ಹಾಕಿಸಿ ಡಿಗ್ರಿಯನ್ನು ಪಾಸ್ ಆಗಿದ್ದರೆ ಬ್ಯಾಕ್ಲಾಗ್ಸ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಗಳು ಸಹ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ಗಳನ್ನು ಸಹ ನೀವು ಇಟ್ಕೋಬೇಕು. ತದನಂತರ ನೀವೇನಾದರೂ PGಯನ್ನು ಮುಗಿಸಿದರೆ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದರೆ ಅದರ ಅಂಕಪಟ್ಟಿಗಳು ಸಹ ಬೇಕಾಗುತ್ತೆ. ನೀವೇನಾದರೂ ಇನ್ನಿತರ ಮೀಸಲಾತಿಗಳನ್ನು ಏನಾದರೂ ಪಡ್ಕೋಬೇಕಂತಂದರೆ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರವನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಕನ್ನಡ ಮಾಧ್ಯಮದ ಮೀಸಲಾತಿಗೆ ಸಂಬಂಧಪಟ್ಟಂತೆ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೋಡೋದಾದರೆ ಇಲ್ಲಿ ಮೊದಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ Dಯಲ್ಲಿ ಅಥವಾ ಚಾಲ್ತಿಯಲ್ಲಿರ್ತಕ್ಕಂಥ ನಿಯಮದಂತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನಾವಿಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ. ಅದರಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಭ್ಯರ್ಥಿಗಳು ಕಡ್ಡಾಯವಾಗಿ ನಿಗದಿತ ನಮೂನೆಯಲ್ಲಿ ತಮ್ಮ ಪ್ರವರ್ಗ ಕುರಿತಂತೆ ಹೊಸದಾಗಿ ಪಡೆದಿರುವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ. ಅದೇ ರೀತಿ ಇನ್ನು ಹಿಂದುಳಿದ ವಿದ್ಯಾರ್ಥಿಗಳು ಪ್ರವರ್ಗ 1 ಅಭ್ಯರ್ಥಿಗಳು ನಮೂನೆ Eಯಲ್ಲಿ ಹಾಗೂ 2A, 2B, 3A, 3B ಅಭ್ಯರ್ಥಿಗಳು ನಮೂನೆ Fನಲ್ಲಿ ಸಂಬಂಧಿಸಿದಂತೆ ತಾಲೂಕು ತಹಸೀಲ್ದಾರರಿಂದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಇಲ್ಲಿ ಇಟ್ಕೋಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ತಾವೇನಾದರೂ 371J ಮೀಸಲಾತಿ ಪಡಿಬೇಕಾಗಿದ್ದರೆ ಸಹಾಯಕ ಆಯುಕ್ತರಿಂದ ಪಡೆದಿರತಕ್ಕಂಥ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಹ ಇಲ್ಲಿ ಪ್ರಮಾಣ ಪತ್ರ ದಾಖಲೆಯನ್ನು ಸಹ ಇಲ್ಲಿ ನೀವು ನೀಡಬೇಕಾಗುತ್ತೆ. ಈ ರೀತಿಯಾಗಿ
ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವೆಲ್ಲ ದಾಖಲಾತಿಗಳನ್ನು ನೀವು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮೂಲಕ SBI ಬ್ಯಾಂಕ್ನಲ್ಲಿ ಪಾವತಿಸ್ಬೋದು ಅಥವಾ ಇನ್ಯಾವುದೇ ರೂಪದಲ್ಲಿ ಶುಲ್ಕ ಪಾವತಿಸಲು ಅವಕಾಶ ಇರೋದಿಲ್ಲ. ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮುಖಾಂತರ ಮಾತ್ರ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇನ್ನು ಪದವಿಯಲ್ಲಿ ಯಾವುದೇ ಸೆಮಿಸ್ಟರ್ನ ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟಣೆಯಾಗಿ ಅಂಕಪಟ್ಟಿ ದೊರೆತಿಲ್ಲದಿದ್ದ ಸಂದರ್ಭದಲ್ಲಿ ಅಂಥವರು ಕಾಲೇಜಿನ ಪ್ರಾಂಶುಪಾಲರಿಂದ ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡಿಗೆ ನೀವು ಪ್ರಿನ್ಸಿಪಾಲ್ ಕಡೆಯಿಂದ ಸಹಿ ಮತ್ತು ಸೀಲನ್ನು ಹಾಕ್ಸ್ಕೊಂಬಂದು ಕೊಡಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ಸಲ್ಲಿಸುವಾಗ ಕಡ್ಡಾಯವಾಗಿ ಎಲ್ಲ ಅಂಕಣಗಳನ್ನು ಭರ್ತಿ ಮಾಡಬೇಕಾಗುತ್ತೆ. ಮತ್ತು ಒಂದು ಸಲ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯ ಎಡಿಟ್ಗೆ ಅವಕಾಶ ಇರುವುದಿಲ್ಲ. ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ನೋಡೋದಾದರೆ ಅರ್ಜಿಯನ್ನು ಕೊನೆ ದಿನಾಂಕದವರೆಗೆ ಮುಂದೂಡಬೇಡಿ. ಯಾಕಂದರೆ ಕೊನೆ ಸಮಯದಲ್ಲಿ ಸರ್ವರ್ ಏನಾದರೂ ಬ್ಯುಸಿ ಬಂತಂದರೆ ಕೊನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗುವುದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಸಾಧ್ಯವಾದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿಸಿ ನಿಮ್ಮ ಕೆಲಸವನ್ನು ಮುಗಿಸ್ಕೊಳ್ಳಿ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತೊಂದರೆ ಆದರೆ ಈ ಕೆಳಗಿನ ಈ ನಂಬರ್ಗಳಿಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಇನ್ನು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ನೀವು ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ, ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಎಷ್ಟು ಅಪ್ಲಿಕೇಶನ್ ಹಾಕಬೇಕಂದ್ರೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಅದೇ ರೀತಿ ಇನ್ನಿತರ ಅಭ್ಯರ್ಥಿಗಳು ಇವುಗಳನ್ನು ಬಿಟ್ಟು ಉಳಿದಂತಹ OBC ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿದ್ಯಾರ್ಥಿಗಳು 300 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಈ ರೀತಿ ನೋಡ್ಬೋದು. ಇನ್ನು ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿ ಈ ಕೆಳಗಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಮುಖ್ಯವಾಗಿ ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಅಥವಾ 50% ಅಂಕಗಳೊಂದಿಗೆ ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನ ಅಥವಾ ಮಾನವಿಕ ವಿಜ್ಞಾನಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, PGಯನ್ನು ಮುಗಿಸಿದಿರಬೇಕು. ಅಥವಾ 55% ಅಂಕಗಳೊಂದಿಗೆ ಇಂಜಿನಿಯರಿಂಗ್ ಪದವಿ ಅಥವಾ ವಿಜ್ಞಾನ ಮತ್ತು ಗಣಿತ ಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿರುವ ತಂತ್ರಜ್ಞಾನ ಅಥವಾ ಇನ್ಯಾವುದೇ ತತ್ಸಮಾನ ವಿದ್ಯಾರ್ಹತೆಯನ್ನು ಪಡೆದಿರಬೇಕು. ಅಥವಾ ಡಿಗ್ರಿ ಅಥವಾ PG ಮುಗಿಸಿರಬೇಕು. ಇಲ್ಲಾಂದರೆ ಇಂಜಿನಿಯರಿಂಗನ್ನು ಮುಗಿಸಿರಬೇಕು. ಇಂಜಿನಿಯರಿಂಗಲ್ಲಿ ಗಣಿತ ವಿಷಯವನ್ನು ಪ್ರಮುಖವಾಗಿ ಓದಿರ್ತಕ್ಕಂಥ ಅಭ್ಯರ್ಥಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸೀಟುಗಳ ಮೀಸಲಾತಿಯನ್ನು ನಾವು ನೋಡೋದಾದರೆ ಮೊದಲಿಗೆ ಇಲ್ಲಿ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 4%, ಅದೇ ರೀತಿ ಪ್ರವರ್ಗ 2A 15%, ಪ್ರವರ್ಗ 2B 4%, ಪ್ರವರ್ಗ 3A 4%, 3B 5% ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ A 6%, ಪರಿಶಿಷ್ಟ ಜಾತಿ ಪ್ರವರ್ಗ B 6%, ಪರಿಶಿಷ್ಟ ಜಾತಿ ಪ್ರವರ್ಗ C 5% ಮತ್ತು ಪರಿಶಿಷ್ಟ ಪಂಗಡ ಅವರಿಗೆ 7%. ಅದೇ ರೀತಿ ಸಾಮಾನ್ಯ ವರ್ಗ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂತ 44%. ಒಟ್ಟು 100% ಮೀಸಲಾತಿಯನ್ನು ನಾವಿಲ್ಲಿ ನೋಡ್ಬೋದು. ಈ ರೀತಿ ಸೀಟುಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗುತ್ತೆ. ಕನ್ನಡ ಮಾಧ್ಯಮದ ಮೀಸಲಾತಿಯನ್ನು ನಾವು ನೋಡೋದಾದರೆ 5%, 1ರಿಂದ 10ನೇ ತರಗತಿಯವರೆಗೆ ಕನ್ನಡದ ಮಾಧ್ಯಮದಲ್ಲಿಯೇ ಅವನು ಅಂದರೆ ಅಭ್ಯರ್ಥಿ ಓದಿರಬೇಕು. ನಡ್ಬರ್ಕ್ ಏನಾದರೂ ಇಂಗ್ಲೀಷ್ ಮೀಡಿಯಂ ಹೋಗಿದ್ರೆ ಇದು ಅಪ್ಲೈ ಆಗಲ್ಲ. ಇನ್ನು ದಾಖಲಾತಿ ಶುಲ್ಕದ ವಿವರವನ್ನು ನಾವು ನೋಡೋದಾದರೆ ಇಲ್ಲಿ ಕಲಾ ವಿಭಾಗ ಮತ್ತು ವಿಜ್ಞಾನ ವಿಭಾಗವನ್ನು ನೋಡಬೇಕಾಗುತ್ತೆ. ಶಿಕ್ಷಣ ಸಂಸ್ಥೆಗಳನ್ನು ನಾವಿಲ್ಲಿ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತವಾಗಿ ನೋಡಬೇಕಾಗುತ್ತೆ. ನೀವೀಗ ಇವು 3 ಶಿಕ್ಷಣ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳಿಗಾಗಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಿರ್ತೀರಲ್ಲ, ಇಲ್ಲಿ ನಿಗದಿಪಡಿಸಿದ ಶುಲ್ಕವೇನಾದರೂ ನೀವು ಈ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕರೆ ನೀವು ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ ಗೌರ್ಮೆಂಟಿಗೆ ಅಂತ ನೋಡೋದಾದರೆ ಮೊದಲಿಗೆ ಸರ್ಕಾರಿ ಕಾಲೇಜಿನಲ್ಲಿ 5,025 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತೆ ಕಲಾ ವಿಭಾಗದ ಅಭ್ಯರ್ಥಿ ಏನಾದರೂ ನೀವು ಆಗಿದ್ದರೆ. ಅದೇ ರೀತಿ ಇಲ್ಲಿ ಅನುದಾನಿತ 6,025 ರೂಪಾಯಿ ಮತ್ತು ಅನುದಾನ ರಹಿತ 10,025 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಇನ್ನು ವಿಜ್ಞಾನ ವಿಭಾಗಕ್ಕೆ ನೋಡೋದಾದರೆ ಸರ್ಕಾರಿ ಕಾಲೇಜೇನಾಗಿದ್ದರೆ 5,175 ರೂಪಾಯಿ,
ಅನುದಾನಿತವಾಗಿದ್ದರೆ 6175, ಅನುದಾನ ರಹಿತವಾಗಿದ್ದರೆ 10,175 ರೂಪಾಯಿನ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ. ಈ ರೀತಿ ನೀವು 2 ವರ್ಷದ B.Ed ಕೋರ್ಸಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ತಯಾರು ಮಾಡಿಕೊಂಡು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನನ್ನು ಯಾವ ರೀತಿ ಸಲ್ಲಿಸ್ಬೇಕಂತ ಅಂದಿಸಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಯಾರು B.Ed ಅಪ್ಲಿಕೇಶನ್ ಆಗಬೇಕಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ.